ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವಿಡಿಯೋದಲ್ಲಿ ನಾವು PF ಮತ್ತೆ ಸ್ಯಾಲರಿ ಅಕೌಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ಸ್ಯಾಲರಿನ ನಾವು ಹೇಗೆ ಹಾಕೋದು ಮತ್ತೆ PF ನ ಹೇಗೆ ಜಮಾ ತಗೊಳ್ಳೋದು ಮತ್ತೆ ಹೇಗೆ ಅದನ್ನ ಖರ್ಚು ಹಾಕೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ನಾವು ಸ್ಯಾಲರಿ ಬಗ್ಗೆ ಡಿಸ್ಕಷನ್ ಮಾಡಿ ಅದನ್ನ ಯಾವ ರೀತಿ ಖರ್ಚು ಹಾಕೋದು ಅಂತ ಹೇಳಿ ಅದಾದ ನಂತರ PF ಬಗ್ಗೆ ನೋಡೋಣ. ಮೊದಲನೇದಾಗಿ ಸ್ಯಾಲರಿನ ನಾವು ನಮ್ಮ ಎಂಪ್ಲಾಯಿಗಳಿಗೆ ಯಾವ ತರ ಕೊಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಅದನ್ನ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾನು ಒಂದು 3 ವಿಧಾನಗಳನ್ನ ಹೇಳ್ತೀನಿ. ಮೊದಲನೇದು, ಫಸ್ಟ್ ಡೈರೆಕ್ಟ್ ಆಗಿ ನಾವು ನಮ್ಮ ಎಂಪ್ಲಾಯಿಗಳಿಗೆ ಕ್ಯಾಶ್ ಆನ್ ಹ್ಯಾಂಡ್ ಇಂದ ಡೈರೆಕ್ಟ್ ಆಗಿ ಬೈ ಹ್ಯಾಂಡ್ ಸ್ಯಾಲರಿ ಕೊಡೋದಿರುತ್ತೆ. ಇನ್ನೊಂದು, ನಮ್ದೇ ಪ್ಯಾಕ್ಸ್ ಅಲ್ಲಿ ನಮ್ಮ ಎಂಪ್ಲಾಯಿಗಳದ್ದು ಒಂದು ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡಿ ಆ ಅಕೌಂಟಿಗೆ ಅಮೌಂಟ್ ನ ಡೆಪಾಸಿಟ್ ಮಾಡೋದಾಗಿರುತ್ತೆ. ಮೂರನೇ ವಿಧಾನದಲ್ಲಿ ನಾವು ನಮ್ಮ ಕರೆಂಟ್ ಅಕೌಂಟ್ ಇಂದ ಅಮೌಂಟ್ ಅನ್ನ ಡ್ರಾ ಮಾಡಿ DCC ಬ್ಯಾಂಕ್ ಅಲ್ಲಿ ನಮ್ಮ ಎಂಪ್ಲಾಯಿಗಳದ್ದು SB ಅಕೌಂಟ್ ಅನ್ನ ಓಪನ್ ಮಾಡಿ ಆ ಅಕೌಂಟಿಗೆ ಚೆಕ್ ಮೂಲಕ ಜಮಾ ಮಾಡೋದಾಗಿರುತ್ತೆ. ಇದು 3 ವಿಧಾನ ನಾವು ಸಂಬಳನ ನಮ್ಮ ಎಂಪ್ಲಾಯಿಗಳಿಗೆ ಕೊಡುವಂತ ವಿಧಾನಗಳಾಗಿರುತ್ತೆ. ಮೊದಲನೇದಾಗಿ ನೇರವಾಗಿ ನಮ್ಮ ಕ್ಯಾಶ್ ಆನ್ ಹ್ಯಾಂಡ್ ಇಂದ ನಮ್ಮ ಎಂಪ್ಲಾಯಿಗಳಿಗೆ ಡೈರೆಕ್ಟ್ ಆಗಿ ಬೈ ಹ್ಯಾಂಡ್ ಕ್ಯಾಶ್ ಕೊಡ್ತಿದೀವಿ ಅನ್ನೋದಾಯ್ತು ಅಂತಂದಾಗ ನಾವು ಡೈರೆಕ್ಟ್ ಆಗಿ FAS ಬರಬೇಕು. FAS ಬಂದು ಅಲ್ಲಿ ಪ್ರಿಪೇರ್ ವೋಚರ್ ಕ್ಯಾಶ್ ಪೇಮೆಂಟ್ ಬಂದು ಕ್ಯಾಶ್ ಪೇಮೆಂಟ್ ಅಲ್ಲಿ ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಅಂತ ಎಂಟ್ರಿ ಮಾಡಿದ್ರೆ ಅಲ್ಲಿ ಬರುತ್ತೆ. ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಲೆಡ್ಜರ್ ಅಲ್ಲಿ ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಯಾವ ಮಂತ್ ವೇಜಸ್ ಅಂತ ಹೇಳಿ ಅಲ್ಲಿ ಹಾಕಿ, ಈಗ ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ವೇಜಸ್ ಅಂತ ಹಾಕೊಂತೀವಿ, ಡಿಸೆಂಬರ್ ವೇಜಸ್ ಅಂತ ಹೇಳಿ ಎಷ್ಟು ಅಮೌಂಟ್ ಅಂತ ಹೇಳಿ ನೀವು ಅಲ್ಲಿ ಹಾಕ್ಬೋದು. ಈಗ 10,000 ಅಂತ ಹಾಕಿದೀನಿ, 10,000 ಎಕ್ಸಾಂಪಲ್ ಹಾಕ್ತಿದೀನಿ. ವೇಜಸ್ ಅಂತ ಹೇಳಿ ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ಬಿಟ್ಟು ನೀವು ಖರ್ಚನ್ನ ಹಾಕ್ಬೋದು. ಇದು ಒಂದು ವಿಧಾನ. ಆದ್ರೆ ಇದೇ ವಿಧಾನನ ಮತ್ತೆ ಇನ್ನೊಂದು ರೀತಿಲಿ ಹೇಗೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರಿಗೆನೆ ಗೊತ್ತಾಗ್ಬೇಕು, ನಮ್ಗೆ ಅವ್ರ ಹೆಸರಿಗೆನೆ ಸ್ಯಾಲರಿನ ಇಷ್ಟ ಅಮೌಂಟ್ ಕೊಟ್ಟಿದೀವಿ ಅನ್ನೋದು ಗೊತ್ತಾಗ್ಬೇಕು ಅಂತ ಇದ್ದಾಗ ನಾವು ಅವ್ರಗಳದ್ದು ಒಂದೊಂದು ನಾಮಿನಲ್ ಮೆಂಬರ್ಶಿಪ್ ನ ಕ್ರಿಯೇಟ್ ಮಾಡಿ ಅಲ್ಲಿ ಅಡ್ಮಿಷನ್ ನಂಬರ್ ಹಾಕ್ಬೇಕಾಗಿರುತ್ತೆ. ಈಗ ಇಲ್ಲಿ ಎಕ್ಸಾಂಪಲ್ಗೆ ನಾನು ಡೈರೆಕ್ಟ್ ಆಗಿ FAS ಅಲ್ಲಿ ಸ್ಯಾಲರಿ ಅಲೋವೆನ್ಸಸ್ ಅಂತ ಹೇಳಿ 10,000 ಹಾಕಿರೋದ್ರಿಂದ ಇಲ್ಲಿ 10,000 ಅಂತ ಡೈರೆಕ್ಟ್ ಆಗಿ ಸ್ಯಾಲರಿ ಅಲೋವೆನ್ಸಸ್ ಅಕೌಂಟಿಗೆ ಖರ್ಚಿಗೆ ಬಂದಿರುತ್ತೆ. ಈಗ ಇನ್ ಕೇಸ್ ಈಗ ಇದು ಪರ್ಟಿಕ್ಯುಲರ್ ಆಗಿ ಯಾರು ಕೊಟ್ಟಿದೀವಿ ಅನ್ನೋದು ಬೇಕು ಅಂತಂದಾಗ ನಾವು ಇಲ್ಲೇನೆ ಪ್ರಿಪೇರ್ ವೋಚರ್ ಅಲ್ಲೇನೆ ಬೇಕಾದ್ರೆ ನರೇಶನ್ ಅಲ್ಲಿ ನಾವು ಇಲ್ಲಿ ಡಿಸೆಂಬರ್ ವೇಜಸ್ ಅಂತ ಹೇಳಿ ಹಾಕಿದ್ಮೇಲೆ ಅವ್ರ ಹೆಸರನ್ನ ಹಾಕೊಂಡಾದ್ರೂ ಹಾಕೋಬಹುದು, ಅಥವಾ ಅವರನ್ನ ನಾವು ಒಂದು ನಾಮಿನಲ್ ಮೆಂಬರ್ಶಿಪ್ ಅಂತ ಕ್ರಿಯೇಟ್ ಮಾಡ್ಕೊಂಡು ನಾಮಿನಲ್ ಮೆಂಬರ್ಶಿಪ್ ಅಲ್ಲಿ ಇಲ್ಲಿ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿ ಆ ಅಡ್ಮಿಷನ್ ನಂಬರ್ ಹಾಕಾದ್ಮೇಲೆ ಇಲ್ಲಿ ಸ್ಯಾಲರಿ ಅಂತ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವ್ದು ಒಂದು ಮೆಂಬರಿಗೆ ನಾನು ಈ ಎಂಪ್ಲಾಯಿ ಅಂತಲ್ಲ, ಒಂದು ಮೆಂಬರಿಗೆ ಯಾವ ತರ ಬರುತ್ತೆ ಅನ್ನೋದನ್ನ ಅಲ್ಲಿ ತೋರಿಸಿರ್ತೀನಿ. ಈಗ ಯಾವ್ದೋ ಒಂದು ಅಡ್ಮಿಷನ್ ನಂಬರ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಸೆಲೆಕ್ಟ್ ಮಾಡಿ ಇಲ್ಲಿಗೆ ನಾನು ಸೊಸೈಟಿ ವೋಚರ್ ನಂಬರ್, ನಿಮ್ದು ವೋಚರ್ ಏನ್ ಬರುತ್ತೆ ಅದ್ರ ನಂಬರ್ ಆದ್ರೂ ಹಾಕೊಳ್ಳಿ. ಇಲ್ಲಿ ಡೈರೆಕ್ಟ್ ಆಗಿ ನಾನು ಸ್ಯಾಲರಿ ಅಲೋವೆನ್ಸಸ್ ಅಂತ ಹೇಳಿ ಹಾಕ್ಬಿಟ್ಟು ನರೇಶನ್ ಡಿಸೆಂಬರ್ ವೇಜಸ್ ಅಂತ ಹಾಕ್ತೀನಿ. ಮತ್ತೆ ಇಲ್ಲಿ 10,000 ಅಂತ ಎಂಟ್ರಿ ಮಾಡ್ತೀನಿ. ಈಗ ಎಕ್ಸಾಂಪಲ್ ಇಲ್ಲಿ ಯಾವ್ದೋ ಒಂದು ಕರಿಗೌಡ ಅನ್ನೋದು ಸೆಲೆಕ್ಟ್ ಆಗಿದೆ. ಕರಿಗೌಡ ಅಂತ ಇರೋದನ್ನ ಸೆಲೆಕ್ಟ್ ಮಾಡಿ 10,000 ಸ್ಯಾಲರಿ ಅಲೋವೆನ್ಸಸ್ ಇಂದ ಹಾಕ್ತಿ ಅಂತಂದ್ರೆ ಈ ಡೇ ಬುಕ್ ಅಲ್ಲಿ ನೀವು ನೋಡಬಹುದು ಸ್ಯಾಲರಿ ಅಲೋವೆನ್ಸಸ್ ಪರ್ಟಿಕ್ಯುಲರ್ ಕೆಳಗಡೆ ಅವ್ರ ಹೆಸರು ಬಂದು ಇಷ್ಟು ಅಮೌಂಟ್ ನ ಅವ್ರು ಕೊಟ್ಟಿದೀವಿ ಅನ್ನೋದು ಬಂದಿರುತ್ತೆ. ಇಲ್ಲಿ ಸ್ಯಾಲರಿ ಅಲೋವೆನ್ಸಸ್ ಗೆ ಡೈರೆಕ್ಟ್ ಆಗಿನೇ 10,000 ಅನ್ನೋದು ಫಸ್ಟ್ ಪ್ರೀವಿಯಸ್ಲಿ ಡೈರೆಕ್ಟ್ ಆಗಿ ಹಾಕ್ತಾಗ ಬಂದಿತ್ತು. ಈಗ ಪರ್ಟಿಕ್ಯುಲರ್ ಆಗಿ ಅವ್ರವ್ರಿಗೇನೆ ಕೊಟ್ಟಿದೀವಿ ಅನ್ನೋದನ್ನು ಗೊತ್ತಾಗ್ಬೇಕು ಅಂತಂದಾಗ ಅಡ್ಮಿಷನ್ ನಂಬರ್ ನ ಹಾಕಿದ್ರೆ ಈಗ ಈ ಕರಿಗೌಡ ಅನ್ನೋ ಒಂದು ಎಕ್ಸಾಂಪಲ್ ಹೆಸರಿಗೆ 10,000 ಹೋಗಿದೆ. ಇದು ಸ್ಯಾಲರಿ ಅಲೋವೆನ್ಸಸ್ ಅಕೌಂಟ್ ಇಂದ ಹೋಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಳ್ಳುತ್ತೆ. ಇದು ಡೈರೆಕ್ಟ್ ಆಗಿ ಕ್ಯಾಶ್ ಆನ್ ಹ್ಯಾಂಡ್ ಇಂದ ಬೈ ಹ್ಯಾಂಡ್ ಅವರಿಗೆ ಸ್ಯಾಲರಿನ ಕೊಡ್ಬೇಕಾದ್ರೆ ಎಂಟ್ರಿ ಮಾಡೋ ವಿಧಾನ ಆಗುತ್ತೆ. ನೀವು ಇನ್ ಕೇಸ್ ನಿಮ್ಮ SB ಅಕೌಂಟಿಗೆ ಆ ಎಂಪ್ಲಾಯಿದು ನಿಮ್ಮ ಹತ್ರ ಒಂದು SB ಅಕೌಂಟ್ ಇದೆ, ಆ SB ಅಕೌಂಟಿಗೆ ನೀವು ಸ್ಯಾಲರಿ ಅಕೌಂಟ್ ನ ಕ್ರೆಡಿಟ್ ಮಾಡ್ತೀರಾ, ಆ ಅಕೌಂಟಿಗೆ ನೀವು ಆ ಅಮೌಂಟ್ ನ ಜಮಾ ಕೊಡ್ತೀರಾ ಅಂತ ಹೇಳಿದಾಗ ನೀವು ಮೊದಲನೇದಾಗಿ FAS ಅಲ್ಲಿ ಅದರ್ ಟ್ರಾನ್ಸ್ಫರ್ ಅಲ್ಲಿ ನೀವು ಬ್ಯಾಚ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ನಾನು ಪ್ರೀವಿಯಸ್ಲಿ ಎಂಟ್ರಿ ಮಾಡಿದ ವೋಚರ್ಗಳನ್ನ ಇಲ್ಲಿ ಡಿಲೀಟ್ ಮಾಡ್ತಿದ್ದೀನಿ. ಡಿಲೀಟ್ ಮಾಡಿ ಆದ್ಮೇಲಿಂದ ಅವರ SB ಖಾತೆಗೆ ಜಮಾ ಕೊಡ್ತಿರೋದನ್ನ ಹೇಳ್ತೀನಿ. SB ಖಾತೆಗೆ ಜಮಾ ಕೊಡೋಕೆ ಮೊದಲನೇದಾಗಿ FAS ಬಂದು FAS ಅಲ್ಲಿ ನೀವು ಇಲ್ಲಿ ಪ್ರಿಪೇರ್ ವೋಚರ್ ಅಲ್ಲಿ ಅದರ್ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರ್ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾಶ್ ಪೇಮೆಂಟ್ ಬಂದು ಅಕೌಂಟ್ ಡೆಬಿಟ್ ಅಕೌಂಟ್ ಬಂದು ಪೇಮೆಂಟ್ ಅಲ್ಲಿ
ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಹೆಡ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ಜನರೇಟ್ ನ್ಯೂ ಬ್ಯಾಚ್ ಅಂತ ಕೊಟ್ಟು ಒಂದು ಬ್ಯಾಚ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಜನರೇಟ್ ಮಾಡ್ಕೊಂಡು ಆದ್ಮೇಲಿಂದ ನೀವು ಇಲ್ಲಿ ಡೈರೆಕ್ಟ್ ಆಗಿ ಈಗ ಇಲ್ಲಿ ಇಂಡಿವಿಜುವಲ್ ಆಗಿ ಅವ್ರವ್ರ ಖಾತೆಗೆ ನಾವು ಜಮಾ ಕೊಡ್ತಿರೋದ್ರಿಂದ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರಿಗೆ ಅನ್ನೋದನ್ನ ಇಲ್ಲಿ ಸ್ಯಾಲರಿ ಅಕೌಂಟ್ ಅಂತ ಏನು ಹೆಡ್ ಅಲ್ಲಿ ಹಾಕ್ತಿವಿ ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಜಸ್ಟ್ ಸ್ಯಾಲರಿ ಅಲೋವೆನ್ಸಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಬಿಟ್ಟು ಈ ಸ್ಯಾಲರಿ ಅಲೋವೆನ್ಸಸ್ ಹೆಡ್ಗೆ ಖರ್ಚಾಗ್ತಿದೀವಿ ಅಂತ ಹೇಳಿ ತಗೊಳುತ್ತೆ. ಅದು ಸ್ಯಾಲರಿ ಅಲೋವೆನ್ಸಸ್ ಅಂತ ಹೇಳಿ ಹಾಕ್ಬಿಟ್ಟು ಇಲ್ಲಿ ನರೇಶನ್ ಅಲ್ಲಿ ಡಿಸೆಂಬರ್ ಮಂತ್ ವೇಜಸ್ ಅಂತ ಹಾಕೊಳ್ಳಿ. ಯಾವ ಮಂತ್ ಇದಿರುತ್ತೆ ಅದನ್ನ ಹಾಕಿ ಇಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ಗೆ ಅಂತ ಹೇಳಿ ಎಕ್ಸಾಂಪಲ್ಗೆ 10,000 ಅಂತ ಹೇಳಿ ಒಬ್ಬರಿಗೆ ತೋರಿಸಿದ್ರಿಂದ 10,000 ಅಂತ ಹಾಕಿದೆ. ನಿಮ್ಮಲ್ಲಿ ಒಂದು 2-3 ಜನ ಎಂಪ್ಲಾಯಿಗಳಿದ್ದಾರೆ, ಅವ್ರಿಗೆಲ್ಲ ಟೋಟಲ್ ಆಗಿ ಎಷ್ಟು ಸ್ಯಾಲರಿನ ಕೊಡ್ತಿದ್ದೀರಿ ಆ ಅಮೌಂಟ್ ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕು. ಈಗ ನಾನು ಒಬ್ಬರೇ ಅಂತ ಹೇಳಿ 10,000 ಅಂತ ಹಾಕಿ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಈಗ ಇಲ್ಲಿ 10,000 ಅಂತ ಹೇಳಿ ಜನರೇಟ್ ನ್ಯೂ ಬ್ಯಾಚ್ ಅಂತ ಮಾಡ್ಕೊಂಡು ಬ್ಯಾಚ್ ಜನರೇಟ್ ಮಾಡಿದೀನಿ. ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟ ಆದ್ಮೇಲೆ ಆ ಬ್ಯಾಚ್ ಜನರೇಟ್ ಆಗಿರುತ್ತೆ. ಜನರೇಟ್ ಆದ್ಮೇಲೆ ನೀವು ಅವರ ಅಕೌಂಟಿಗೆ SB ಅಕೌಂಟಿಗೆ ಆ ಅಮೌಂಟ್ ನ ಜಮಾ ಕೊಡ್ಬೇಕು. ಈಗ ಖರ್ಚು ಹಾಕಿದ್ದಾಯ್ತು, ಸ್ಯಾಲರಿ ಅಕೌಂಟಿಗೆ ಖರ್ಚು ಹಾಕಿದ್ದಾಯ್ತು. ಈಗ ಆ ಅಮೌಂಟ್ ನ ನಾವು ಅವರ SB ಅಕೌಂಟಿಗೆ ಜಮಾ ಕೊಡಬೇಕು. ಜಮಾ ಕೊಡಕ್ಕೆ ಸೇವಿಂಗ್ಸ್ ಬಂದು ಸೇವಿಂಗ್ಸ್ ಅಲ್ಲಿ ಡೆಪಾಸಿಟ್ ಬರಬೇಕು. ಡೆಪಾಸಿಟ್ ಬಂದು ನೀವು ಇಲ್ಲಿ ಅವರ ಅಡ್ಮಿಷನ್ ನಂಬರ್ನ ಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ಲಿ ರಿಗೋಡ ಅಂತ ಯಾವುದೋ ಒಂದು ಹಾಕಿದೆ, ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಈಗ ಅವರಿಗೇನೇನೆ ಇಲ್ಲಿ ಅಮೌಂಟನ್ನ ಸ್ಯಾಲರಿ ಅಮೌಂಟನ್ನ ಡೆಪಾಸಿಟ್ ಕೊಡ್ತಾ ಇದ್ದೀನಿ. ಅಡ್ಮಿಷನ್ ನಂಬರು ಅಕೌಂಟ್ ನಂಬರ್ ಎಲ್ಲ ಸೆಲೆಕ್ಟ್ ಮಾಡಿ ಆಕ್ಟಿವಿಟಿ ಟೈಪು ಡೆಪಾಸಿಟ್. ಅದಾದ್ಮೇಲೆ ವೋಚರ್ ಟೈಪಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿ. ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಬ್ಯಾಚ್ ID ಶೋ ಆಗುತ್ತೆ. ಬ್ಯಾಚ್ ಐಡಿನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ನರೇಶನ್ ಅನ್ನ ಸ್ಯಾಲರಿ ಅಂತ ಸ್ಯಾಲರಿ ಅಮೌಂಟ್ ಅಂತ ಹೇಳಿ ಸ್ಯಾಲರಿ ಅಂತ ಹಾಕೋಬಹುದು. ಹಾಕೊಂಡು ಲೆಡ್ಜರ್ ಫೋಲಿಯೋ ನಂಬರ್ ಹಾಕೊಂಡು ನೀವು ಇಲ್ಲಿ 10,000 ಅವ್ರು ಕೊಡ್ತಿರೋದ್ರಿಂದ 10,000 ಅಂತ ಹಾಕಿ ನೀವು ಇಲ್ಲಿ ಸೇವ್ ಅಂತ ಕೊಡ್ಬೇಕು. ಈಗ ಇಲ್ಲಿ ನಾನು ಒಂದೇ 10,000 ಒಂದೇ ಬ್ಯಾಚ್ ಕ್ರಿಯೇಟ್ ಮಾಡಿ 10,000 ಒಬ್ಬರಿಗೆ ಕೊಡ್ತಿರೋದ್ರಿಂದ ಒಂದೇ ಎಂಟ್ರಿ ಮಾಡ್ತಿದ್ದಂಗೆ ಆ ಬ್ಯಾಚ್ ಕ್ಲೋಸ್ ಆಗುತ್ತೆ. ನೀವು ಇನ್ ಕೇಸ್ ಸ್ಯಾಲರಿನ ಒಂದು 50,000 ಅಂತ ಹೇಳಿ 10,000 ಕೊಟ್ಟಿದ್ರೆ ಆ ಬ್ಯಾಚ್ ಇಲ್ಲಿ ಕಂಪ್ಲೀಟ್ ಆಗಿರೋದ್ರಲ್ಲಿ ನೆಕ್ಸ್ಟ್ ಯಾರಿಗೆ ಕೊಡಬೇಕು ಆ ಪರ್ಸನ್ಗಳದ್ದು SB ಅಕೌಂಟಿಗೆ ಟ್ರಾನ್ಸ್ಫರ್ ಅಲ್ಲಿ ಡೆಪಾಸಿಟ್ ಕೊಟ್ರೆ ಅವರಿಗೆ ಸ್ಯಾಲರಿ ಆ ಅಕೌಂಟಿಗೆ ಸೇವ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ. ಆ ವೋಚರ್ಗಳನ್ನ ಪ್ರೀವಿಯಸ್ಲಿ ಡಿಲೀಟ್ ಮಾಡಿದ್ದೆ. ಡಿಲೀಟ್ ಮಾಡಿದ ವೋಚರ್ಗಳು ಇಲ್ಲಿ ಹೋಗಿರುತ್ತೆ. ಮತ್ತೆ ಇಲ್ಲಿ ಹೊಸದಾಗಿ ಅವ್ರ SB ಅಕೌಂಟಿಗೆ 10,000 ಬಂತು. ಅದು ಎಲ್ಲಿಗೆ ಖರ್ಚು ಹಾಕಿದೀವಿ ಅಂತಂದ್ರೆ ಸ್ಯಾಲರಿ ಅಕೌಂಟಿಗೆ. ವೋಚರ್ ನಂಬರ್ ನೋಡಿ ಟ್ರಾನ್ಸ್ಫರ್ ಅಲ್ಲಿ ಸೆಲೆಕ್ಟ್ ಮಾಡಿರೋದ್ರಿಂದ ಒಂದೇ ವೋಚರ್ ನಂಬರ್ 2ರಲ್ಲೂ ಬಂದಿದೆ. 10,000ನ ಪೇಮೆಂಟ್ ಮಾಡಿದೀವಿ ಸ್ಯಾಲರಿಗೆ ಅಂತ ಅದನ್ನ ಆ ಎಂಪ್ಲಾಯಿದು SB ಅಕೌಂಟಿಗೆ ಜಮಾ ಮಾಡಿದೀವಿ ಅನ್ನೋದು ಈ ಹೆಡ್ ಅಲ್ಲಿ ಆಗುತ್ತೆ. ಈಗ ಮತ್ತೆ ಈ ವೋಚರ್ನ ನಾನು ಡಿಲೀಟ್ ಮಾಡ್ಬಿಟ್ಟು ನೆಕ್ಸ್ಟ್ ಕರೆಂಟ್ ಅಕೌಂಟ್ ಇಂದ ನಾವು ಅವ್ರ SB ಅಕೌಂಟಿಗೆ ಡೆಪಾಸಿಟ್ ಮಾಡ್ತಿದೀವಿ ಅಂತಂದಾಗ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಕರೆಂಟ್ ಅಕೌಂಟ್ ಇಂದ ನಾವು ಅವರ DCC ಬ್ಯಾಂಕ್ ಅಲ್ಲಿರೋ SB ಅಕೌಂಟ್ಗಳಿಗೆ ಆ ಸ್ಯಾಲರಿ ಅಮೌಂಟ್ ನ ಜಮಾ ಮಾಡ್ತಿದೀವಿ ಅಂತಂದಾಗ ಅಲ್ಲಿ ನಾವು ಮಾಡ್ಬೇಕಾಗಿದ್ದಂತ ಸ್ಟೆಪ್ ರೆಸಿಪ್ಟ್ ನ ಕರೆಂಟ್ ಅಕೌಂಟ್ ಹಾಕೋಬೇಕು. ಪೇಮೆಂಟ್ ನ ಸೇಮ್ ಈಗೇನ್ ಹೆಂಗೆ ಎಂಟ್ರಿ ಮಾಡಿದ್ವಿ ಅದೇ ತರ ಸ್ಯಾಲರಿ ಅಕೌಂಟಿಗೆ ಖರ್ಚು ಹಾಕ್ಬೇಕಾಗಿರುತ್ತೆ. ಸೇಮ್ FAS ಗೆ ಬರಬೇಕು. FAS ಬಂದು ಪ್ರಿಪೇರ್ ವೋಚರ್ ಅಲ್ಲಿ ಅದರ್ ಟ್ರಾನ್ಸ್ಫರ್ ಅಲ್ಲಿ ನೀವು ರೆಸಿಪ್ಟ್ ಅಲ್ಲಿ ಏನಿದೆ ಈ ರೆಸಿಪ್ಟ್ ಅಲ್ಲಿ ನಾವು ಕರೆಂಟ್ ಅಕೌಂಟ್ ಇಂದ ಡ್ರಾ ಮಾಡ್ಕೊಂತಿರೋದ್ರಿಂದ ರೆಸಿಪ್ಟ್ ಅಲ್ಲಿ ಕರೆಂಟ್ ಅಕೌಂಟ್ ಅಂತ ಹಾಕೋಬೇಕು. ಕರೆಂಟ್ ಅಕೌಂಟ್ ವಿತ್ DCCB ಅದನ್ನ ಹಾಕಿ ನರೇಶನ್ ಫಾರ್ ಸ್ಯಾಲರಿ ಅಂತ ನಾನು ಹಾಕೊಂತೀನಿ. ನಿಮ್ಗೆ ಏನ್ ಕನ್ವೀನಿಯಂಟ್ ನರೇಶನ್ ಬೇಕು ಅನ್ಸುತ್ತೆ ಆ ನರೇಶನ್ ಅನ್ನ ನೀವು ಹಾಕೊಳ್ಳಿ. ನಾನೀಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫಾರ್ ಸ್ಯಾಲರಿ ಅಂತ ಹಾಕ್ತಿದ್ದೀನಿ. ಇಲ್ಲೊಂದು 50,000 ಅಂತ ಹಾಕೋತೀನಿ. 50,000 ಸ್ಯಾಲರಿಗೆ ಅಂತ ಡ್ರಾ ಮಾಡ್ತಿದ್ದೀನಿ ಅಂತ. ಇಲ್ಲಿ ಪೇಮೆಂಟ್ ಎಲ್ಲಿಗೆ ಆಗಿರುತ್ತೆ ಅದು ಅಂತಂದ್ರೆ ಸ್ಯಾಲರಿ ಅಕೌಂಟಿಗೆ ಅಂತ ಆಗಿರುತ್ತೆ. ಸ್ಯಾಲರಿ ಅಲೋವೆನ್ಸಸ್ ಹಾಕಿ ಇಲ್ಲಿ ನರೇಶನ್ ಯಾವ ಮಂತ್ ವೇಜಸ್ ಅಂತ ಹೇಳಿ ಹಾಕೊಂತೀನಿ ಅಂತಂದ್ರೆ ಯಾವ ಮಂತ್ ವೇಜಸ್ ಅಂತ ಹಾಕೊಳ್ಳಿ. ಡಿಸೆಂಬರ್ ವೇಜಸ್ ಅಂತ ಹಾಕ್ತೀನಿ. ಇಲ್ಲಿ 50,000 ಡ್ರಾ ಮಾಡಿ 50,000ನ ಸ್ಯಾಲರಿ ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹಾಕಿ ಸೇವ್ ಅಂತ ಕೊಡ್ಬೇಕು. ಸೇವ್ ಅಂತ ಕೊಟ್ಟಾದ್ಮೇಲೆ ನೀವು ಅದನ್ನು ಸಹ ಡೇ ಬುಕ್ ಅಲ್ಲಿ ಬಂದು ನೋಡ್ತು ಅಂತಂದ್ರೆ ನಿಮ್ಗೆ ಕರೆಂಟ್ ಅಕೌಂಟ್ ಇಂದ ಡ್ರಾ ಆಗಿರುತ್ತೆ 50,000, ರೆಸಿಪ್ಟ್ ಬಂದಿರುತ್ತೆ, ಪೇಮೆಂಟ್ ಅಲ್ಲಿ ಸ್ಯಾಲರಿ ಅಕೌಂಟಿಗೆ ಅಂತ ಹೋಗಿರುತ್ತೆ. ನೀವು ಪ್ರತಿ ಸಾರಿನೂ ಇಲ್ಲಿ ಇಂಡಿವಿಜುವಲ್ ಆಗಿ ಅವ್ರ ಹೆಸರಿಗೆನೆ ಎಷ್ಟೆಷ್ಟು ಹೋಗಿದೆ ಅನ್ನೋದು ಬೇಕು ಅನ್ನೋದಾಯ್ತು ಅನ್ನಂಗಿದ್ರೆ ನೀವು ಅಲ್ಲಿ ಅವ್ರ ಅಡ್ಮಿಷನ್ ನಂಬರ್ನ ಹಾಕೊಂಡು ಹಾಕ್ಬೇಕಾಗಿರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ಅದನ್ನ ತೋರ್ಸಕ್ ಆಗೋದಿಲ್ಲ. ನರೇಶನ್ ಅಲ್ಲಿ ಬೇಕಾದ್ರೆ ನೀವು
ಅದನ್ನ ಹಾಕೋಬಹುದು. ಇದು ಸ್ಯಾಲರಿ ಅಕೌಂಟ್ ಬಗ್ಗೆ ಹೇಳಿದ್ದಾಯ್ತು. ಸ್ಯಾಲರಿ ಅಕೌಂಟ್ಗೆ ಈ 3 ವಿಧಾನಗಳೇನೇನಿದೆ, ಡೈರೆಕ್ಟ್ ಆಗಿ ಕ್ಯಾಶ್ ಆನ್ ಹ್ಯಾಂಡ್ ಇಂದ ಅವರಿಗೆ ಬೈ ಹ್ಯಾಂಡ್ ಕೊಡೋದು, ಅದು ಒಂದು ಮೆಥಡ್ ಆಯ್ತು. ನೆಕ್ಸ್ಟ್ ಒನ್ ನಮ್ಮದೇ ಸಂಘದಲ್ಲಿ ಅವ್ರದ್ದು ಒಂದು SB ಅಕೌಂಟ್ ನಾವು ಓಪನ್ ಮಾಡಿ ಆ SB ಅಕೌಂಟಿಗೆ ಆ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡೋದನ್ನು ತೋರಿಸಿದಾಯ್ತು. ಮೂರನೇದು ಕರೆಂಟ್ ಅಕೌಂಟ್ ಇಂದ ಡ್ರಾ ಮಾಡಿ ಅವರ DCC ಬ್ಯಾಂಕ್ ಅಲ್ಲಿ ಇರುವಂತಹ SB ಅಕೌಂಟ್ಗಳಿಗೆ ಡೆಪಾಸಿಟ್ ಮಾಡಿದ್ದು ಆಯ್ತು. ಇದು 3 ವಿಧಾನಗಳಿಂದ ನಾವು ಸ್ಯಾಲರಿಯನ್ನ ಖರ್ಚು ಹಾಕಬಹುದು. ನೆಕ್ಸ್ಟ್ ಗೆ ನಾವು PF ಬಗ್ಗೆ ನೋಡೋಣ. PF ಬಗ್ಗೆ ಹೇಳಬೇಕು ಅಂತಂದಾಗ ಮೊದಲನೇದಾಗಿ PF ಗೆ ನಾನು ಇಲ್ಲೊಂದು ಎಕ್ಸಾಂಪಲ್ ನ ಹೇಳ್ತೀನಿ. ಫಸ್ಟಿಗೆ ಒಂದು 3 ಜನ ಎಂಪ್ಲಾಯಿಗಳಿದ್ದಾರೆ ಅಂತಂದಾಗ 10,000 ಸಂಬಳ ಕೊಡ್ತಿದೀವಿ ಅಂದಾಗ ಟೋಟಲ್ ಸಂಬಳ 30,000 ಅಂತ ಆಗಿರುತ್ತೆ. ಆ 30,000 ಸಂಬಳದಲ್ಲಿ ನಾವು ನೌಕರರಿಂದ PF ಗೆ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ 12% ಹಂಗ್ ಲೆಕ್ಕ ಹಾಕೊಂಡಾಗ 1,200 ರೂಪಾಯಿ ಪರ್ ಎಂಪ್ಲಾಯಿ ಇಂದ ತಗೊಂಡಿರ್ತೀವಿ. ಅಷ್ಟೇ ಅಮೌಂಟ್ ಅನ್ನ ನಾವು ನಮ್ಮ ಸಂಸ್ಥೆಯಿಂದ ಏನ್ PF ಸಂಸ್ಥೆಗೆ ನಾವು ಪ್ಯಾಕ್ಸ್ ಇಂದ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾಗಿರುತ್ತೆ ಆ ಅಮೌಂಟ್ ಅನ್ನು ಕಟ್ತಾ ಇರ್ತೀವಿ. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಅಂತ ಮತ್ತೆ ಚಲನ್ ಚಾರ್ಜಸ್ ಅಂತ ಸಹ ಕಟ್ತಾ ಇರ್ತೀವಿ. ಈಗ ಇಲ್ಲಿ ನಾನು ಟೋಟಲ್ ಆಗಿ PF ಸಂಸ್ಥೆಗೆ ಎಷ್ಟು ಕಟ್ತಿದೀವಿ ಅನ್ನೋದನ್ನ ಎಕ್ಸಾಂಪಲ್ ಆಗಿ ಇಲ್ಲಿ ಹಾಕೊಂಡಿದೀನಿ. 7,200 ರುಪೀಸ್ PF ಆದ್ರೆ ಟೋಟಲ್ ಆಗಿ 500 ರುಪೀಸ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್, 200 ರುಪೀಸ್ ಚಲನ್ ಚಾರ್ಜಸ್ ಅಂತ ಹೇಳಿ ಟೋಟಲ್ ಆಗಿ PF ಗೆ ನಾವು 7,900 ರೂಪಾಯಿನ ಕಟ್ತಿದೀವಿ ಅಂತ ಹೇಳಿ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಮೊದಲನೇದಾಗಿ ನಾವು ನೌಕರರಿಂದ PF ನ ಜಮಾ ತಗೋತೀವಿ. PF ನ ಜಮಾ ತಗೋಬೇಕಾದ್ರೆ PF ಕಾಂಟ್ರಿಬ್ಯೂಷನ್ ಫ್ರಮ್ ಎಂಪ್ಲಾಯೀಸ್ ಗಳದ್ದು ಏನ್ ಬರುತ್ತೆ ಆ ಜಮಾನ ನಾವು ಯಾವಾಗ್ಲೂ ಲಯಬಿಲಿಟಿಯಲ್ಲೇನೆ ತಗೊಂಡಿರ್ಬೇಕು. ಯಾಕಂದ್ರೆ ಅದು ವಾಪಸ್ ರಿಟರ್ನಬಲ್ ಆಗಿರುತ್ತೆ, ಅವರಿಗೆ ಕೊಡ್ಬೇಕಾಗಿರುತ್ತೆ. ಅವರಿಗೆ ಅಂದ್ರೆ PF ಸಂಸ್ಥೆಗೆ ನಾವು ವಾಪಸ್ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಲಯಬಿಲಿಟಿಯಲ್ಲೇನೆ ಕ್ರಿಯೇಟ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಲಯಬಿಲಿಟಿಯಲ್ಲಿ ಆ ಹೆಡ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಇಲ್ಲಿ FAS ಅಲ್ಲಿ ಹೇಗೆ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಮಾತ್ರನೇ ತೋರಿಸ್ತಿದೀನಿ. ಲಯಬಿಲಿಟಿಯಲ್ಲೇ ಈ ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ ಅಕೌಂಟ್ ಕ್ರಿಯೇಷನ್ ಬಗ್ಗೆ ಡೌಟ್ಸ್ ಇದೆ, ಅದನ್ನ ಎಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಆಲ್ರೆಡಿ ಲಯಬಿಲಿಟಿಯಲ್ಲಿ PF ಕಾಂಟ್ರಿಬ್ಯೂಷನ್ ಬಗ್ಗೆ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನಾನು ಡೈರೆಕ್ಟ್ ಆಗಿ FAS ಅಲ್ಲಿ ಕ್ಯಾಶ್ ರೆಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಿದ್ದೀನಿ. ಫಸ್ಟ್ ಗೆ ಕ್ಯಾಶ್ ರೆಸಿಪ್ಟ್ ಬಂದು ಕ್ಯಾಶ್ ರೆಸಿಪ್ಟ್ ಅಲ್ಲಿ ನೀವು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾನು ಇಲ್ಲಿ ಪ್ರಾವಿಡೆಂಟ್ ಫಂಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ನಾನು ಈ ಪ್ಯಾಕ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಆ ಹೆಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಆ ಹೆಡ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನರೇಶನ್ ಅಲ್ಲಿ ಯಾರಿಂದ ಅಂತನಾದ್ರೂ ಹಾಕೋಬಹುದು, ಯಾವ ಮಂತ್ ಇಂದು ಅಂತನಾದ್ರೂ ಹಾಕೋಬಹುದು. ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಡೇ ಬುಕ್ ಅಲ್ಲಿ ಪ್ರೀವಿಯಸ್ಲಿ ಸ್ಯಾಲರಿನ ಕೊಟ್ಟದಾಗ ಅವರಿಂದ ಅವ್ರಿಗೆ ಇಷ್ಟ ಅಮೌಂಟ್ ಕೊಟ್ಟಿದೀವಿ ಅಂತ ಏನ್ ತೋರಿಸ್ತೆ ಅದೇ ತರ ಬೇಕು ಅಂದ್ರೆ ನೀವು ಇಲ್ಲಿ ಅಡ್ಮಿಷನ್ ನಂಬರ್ ನ ಹಾಕಿ ನರೇಶನ್ ಅಲ್ಲಿ ಮಂತ್ ಹಾಕಿ ಅಮೌಂಟ್ ಹಾಕಿದ್ರೆ ಪರ್ಟಿಕ್ಯುಲರ್ ಆಗಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಬಂದು ಅವ್ರ ಹೆಸರು ಬಂದು ಇಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅನ್ನೋದು ಬರುತ್ತೆ. ಅದನ್ನು ಒಂದ್ಸರಿ ತೋರಿಸ್ತೀನಿ ನೋಡಿ. ಬೇಕಾದ್ರೆ ಈಗ ಡಿಸೆಂಬರ್ ಮಂತ್ ಅಂತಾನೆ ಇಟ್ಕೊಳ್ಳಿ. ಯಾರೋ ಒಬ್ರು ಎಂಪ್ಲಾಯಿಂದ 1,200 ರೂಪಾಯಿನ ಕಲೆಕ್ಟ್ ಮಾಡ್ತಿದೀವಿ. ಪ್ರೀವಿಯಸ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿದಾರನೇನೆ ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಈಗ ಸೆಲೆಕ್ಟ್ ಮಾಡ್ಕೊಂಡು 1,200 ರೂಪಾಯಿ ಹಾಕಿ ಸೇವ್ ಅಂತ ಕೊಟ್ರೆ ಈ ಪರ್ಸನ್ ಇಂದ ಅಂದ್ರೆ ಆ ಎಂಪ್ಲಾಯಿಯಿಂದ 1,200 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಅನ್ನೋ ಖಾತೆಗೆ ರೆಸಿಪ್ಟ್ ಆಗಿರುತ್ತೆ. ಅದನ್ನ ನೀವು ಬೇಕಾದ್ರೆ ಇಲ್ಲಿ ಡೇ ಬುಕ್ ಅಲ್ಲಿ ನೋಡ್ಬೋದು ಯಾವ ತರ ಬಂದಿರುತ್ತೆ ಅಂತ. ಇಲ್ಲಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಿಗೆ ಈ ಪರ್ಸನ್ ಇಂದ 1,200 ರುಪೀಸ್ ರೆಸಿಪ್ಟ್ ಬಂದಿದೆ ಅನ್ನೋದು ಈ ತರ ತೋರಿಸುತ್ತೆ. ನೀವು ಇನ್ ಕೇಸ್ ಅಲ್ಲಿ ಅಡ್ಮಿಷನ್ ನಂಬರ್ ಹಾಕಿಲ್ಲ, ಡೈರೆಕ್ಟ್ ಆಗಿನೇ ಹಾಕೋತಿದ್ದೀರಾ ಅಂತಂದಾಗ ಅಲ್ಲಿ ಅವ್ರ ಹೆಸರು ಬಂದಿರೋದಿಲ್ಲ, ಬಟ್ ಅಮೌಂಟ್ ಬಂದಿರುತ್ತೆ. ನೀವು ನರೇಶನ್ ಅಲ್ಲಿ ಹಾಕೊಂಡಿರ್ತೀರಾ. ನೀವು ಜನರಲ್ ಲೆಡ್ಜರ್ ಗಳಲ್ಲಿ ಓಪನ್ ಮಾಡಿ ಡೇ ವೈಸ್ ವೋಚರ್ ವೈಸ್ ಅಂತ ನೋಡಿದಾಗ ನಿಮ್ಗೆ ಯಾರಿಂದ ಬಂದಿದೆ ಅನ್ನೋದನ್ನ ನೀವು ನರೇಶನ್ ಅಲ್ಲಿ ಹಾಕಿರೋದ್ರಿಂದ ಅಲ್ಲಿ ಅದು ಬಂದಿರುತ್ತೆ. ಈಗ ನಾನು ಆ ವೋಚರ್ನ ಡಿಲೀಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಅಡ್ಮಿಷನ್ ನಂಬರ್ ಹಾಕ್ತೇನೆ. ಡೈರೆಕ್ಟ್ ಆಗಿ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ ಹಾಕಿರ್ತೀನಿ. ಅದನ್ನು ಯಾವ ತರ ಬರುತ್ತೆ ಅಂತ ನೋಡಿ. ಕ್ಯಾಶ್ ರೆಸಿಪ್ಟ್ ಅಲ್ಲಿ ಹಾಕೋತೀನಿ. ಮೊದಲಿಗೆ ಕ್ಯಾಶ್ ರೆಸಿಪ್ಟ್ ಅಲ್ಲಿ ಪ್ರಾವಿಡೆಂಟ್ ಫಂಡ್ ಅಂತ ಹಾಕೋತೀನಿ. ಪ್ರಾವಿಡೆಂಟ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನರೇಶನ್ ಡಿಸೆಂಬರ್ ಮಂತ್ ಅಂತ ಹಾಕೋತೀನಿ. ನಾನು ಡಿಸೆಂಬರ್ ಮಂತ್ ಅಂತ ಹಾಕಿ ಒಬ್ಬರಿಂದ 1,200 ಹಂಗೆ. ಈಗ ನಾನು ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಒಂದು ತೋರಿಸ್ದಂಗೆ
ಒಬ್ಬ ಎಂಪ್ಲಾಯಿಯಿಂದ 1200 ರೂಪಾಯಿ ತರ 3 ಜನಕ್ಕೆ ಅಂತ ಹೇಳಿ 3600 ರೂಪಾಯಿ ತಗೋತಿದ್ದೀನಿ ಅಂತ ಹೇಳಿ ನಾನು ಇಲ್ಲಿ 3600 ಅಂತಾನೆ ಎಂಟ್ರಿ ಮಾಡ್ತೀನಿ. 3600 ಅಂತ ಎಂಟ್ರಿ ಮಾಡಿ ಸೇವ್ ಅಂತ ಕೊಡ್ತೀನಿ. 3600 ರೂಪಾಯಿ ಈಗ ಎಂಪ್ಲಾಯಿಗಳಿಂದ, ಈಗ 3 ಜನ ಎಂಪ್ಲಾಯಿಗಳೇನಿದ್ದಾರೆ ಆ 3 ಜನ ಎಂಪ್ಲಾಯಿಗಳಿಂದ ಪರ್ ಹೆಡ್ 1200 ರೂಪೀಸ್ ತರ 3600 ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ನಾನಿಲ್ಲಿ ಹಾಕೋತಿದ್ದೀನಿ. ಇಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಅಂತ ಪ್ರೀವಿಯಸ್ಲಿ ತೋರಿಸಿದೆ. ಈಗ 3 ಜನದ್ದು ಸೇರಿ ಒಂದೇ ರೆಸಿಪ್ಟ್ ಅಲ್ಲಿ ಪಾಸ್ ಮಾಡಿದೀವಿ ಅಂತಿದ್ದಾಗ 3600 ರೂಪಾಯಿ ಅಂತ ನೀವು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ಗೆ ಒಂದೇ ರೆಸಿಪ್ಟ್ ಅಲ್ಲಿ ಹಾಕೋಬಹುದು, ಏನೂ ತೊಂದರೆ ಆಗಲ್ಲ. 3600 ರೂಪಾಯಿ ಅಂತ ಇಲ್ಲ ಹಾಕಿದ್ದೀನಿ. ಈಗ ಈ ಅಮೌಂಟ್ ನಮ್ಗೆ ರೆಸಿಪ್ಟ್ ಬಂದಿದ್ದಾಯ್ತು. ಈಗ ಇದೇ ಅಮೌಂಟ್ ಅನ್ನ ನಾವು PF ಆಫೀಸ್ಗೆ, PF ಸಂಸ್ಥೆಗೆ ನಾವು ಪೇಮೆಂಟ್ ಮಾಡ್ತಿದೀವಿ ಅಂತಂದಾಗ ಇಲ್ಲಿ ಆಲ್ರೆಡಿ ಹೇಳ್ದಂಗೆ 3600 ರೂಪಾಯಿ ಎಂಪ್ಲಾಯಿಗಳಿಂದ ನಾವು ರೆಸಿಪ್ಟ್ ತಗೊಂಡಿದೀವಿ ಅಂದ್ರೆ ಅಷ್ಟೇ ಅಮೌಂಟ್ ಸಂಸ್ಥೆಯಿಂದನೂ ಅಮೌಂಟ್ ಅನ್ನ ನಾವು ಪೇ ಮಾಡಿರ್ತೀವಿ. ಆ ಸಂಸ್ಥೆಯಿಂದ ಮತ್ತೆ 3600 ರೂಪಾಯಿ ಬಂದಿರುತ್ತೆ, ಜೊತೆಗೆ 500 ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್, ಅದ್ರ ಜೊತೆಗೆ 200 ರೂಪೀಸ್ ಚಲನ್ ಚಾರ್ಜಸ್. ಅದು ಡಿಫರ್ ಆಗಿರುತ್ತೆ, ನೀವ್ ಎಷ್ಟು ಪೇಮೆಂಟ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ನೀವು ಎಷ್ಟು ಅಮೌಂಟ್ ನಿಮ್ಮ ಚಲನ್ ಅಲ್ಲಿ ಬಂದಿದೆ ಅನ್ನೋದನ್ನ ನೋಡಿ ನೀವು ಹಾಕೊಳ್ಳಿ. ನಾನಿಲ್ಲಿ ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಅದನ್ನ ಹಾಕ್ತಿದ್ದೀನಿ. ಈಗ ನಾವು ಕ್ಯಾಶ್ ರೆಸಿಪ್ಟ್ ಅಲ್ಲಿ ನಾವು ಪ್ರಾವಿಡೆಂಟ್ ಫಂಡ್ ನ ಎಂಪ್ಲಾಯಿಗಳಿಂದ ಕಲೆಕ್ಟ್ ಮಾಡಿದ್ದಾಯ್ತು. ಈಗ ಅದನ್ನೇನೆ ಖರ್ಚಿಗೆ ಹಾಕ್ಬೇಕು ಅಂತಂದಾಗ ಇಲ್ಲಿ ಕ್ಯಾಶ್ ಪೇಮೆಂಟ್ ಬರಬೇಕು. ಕ್ಯಾಶ್ ಪೇಮೆಂಟ್ ಬಂದು ಕ್ಯಾಶ್ ಪೇಮೆಂಟ್ ಅಲ್ಲಿ ನೀವು ಪ್ಲಸ್ ಐಕಾನ್ ಅನ್ನ 2 ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. 2 ಸಾರಿ ಏನಕ್ಕೆ ಅಂತಂದ್ರೆ, ಮೊದಲನೇದು ಒಂದು ಎಂಪ್ಲಾಯಿಗಳಿಂದ ನಾವೇನ್ ಲಯಬಿಲಿಟಿಯಲ್ಲಿ ಕಲೆಕ್ಟ್ ಮಾಡೋದು ಪ್ರಾವಿಡೆಂಟ್ ಫಂಡ್ ಅಂತ ಆ 3600 ರೂಪಾಯಿನ ವಾಪಸ್ ಮಾಡಿದ್ವಿ ಅಂತ ಇಲ್ಲಿ ತೋರಿಸ್ಬೇಕು. ಇನ್ನು ಉಳಿದ ಅಮೌಂಟ್ ಅನ್ನ ನಾವು ನಮ್ಮ PF ಅಕೌಂಟ್ ಏನು ಸಂಸ್ಥೆಯಿಂದ ಪೇಮೆಂಟ್ ಮಾಡಬೇಕು ಅಂತಿದೆ ಆ ಖಾತೆಗೆ ಖರ್ಚು ಹಾಕ್ಬೇಕಾಗಿರುತ್ತೆ. ಆದ್ರಿಂದ ಇಲ್ಲಿ 2 ಅಂತ ತಗೊಂಡಿದ್ದೀನಿ. ಈಗ ಮೊದಲನೇದ್ರಲ್ಲಿ ನಾನು ಪ್ರಾವಿಡೆಂಟ್ ಫಂಡ್ ಅಂತಾನೆ ತಗೋತೀನಿ. ಪ್ರಾವಿಡೆಂಟ್ ಫಂಡ್ ಫ್ರಮ್ ಎಂಪ್ಲಾಯೀಸ್ ಅಂತ ಏನಿತ್ತು, ಆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಇಂದ ನರೇಶನ್ ಡಿಸೆಂಬರ್ ಮಂತ್ ಅಂತ ಹಾಕೊಂಡು ನಾನು 3600 ರೂಪಾಯಿ ಪ್ರೀವಿಯಸ್ಲಿ ಏನು ಇಲ್ಲಿ ಹಾಕಿದ್ದೆ ರೆಸಿಪ್ಟ್, ಅದೇ ಅಮೌಂಟ್ ಅನ್ನ 3600 ರೂಪಾಯಿ ಇಲ್ಲಿ ಹಾಕೊಂತೀನಿ. ಹಾಕೊಂಡು ನೆಕ್ಸ್ಟ್ ಗೆ ಇಲ್ಲಿ PF ಅಕೌಂಟ್ ಅಂತ ಇನ್ನೊಂದನ್ನ ಸರ್ಚ್ ಮಾಡ್ತೀನಿ. PF ಅಕೌಂಟ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ PF ಕಾಂಟ್ರಿಬ್ಯೂಷನ್ ಅಂತ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ತರ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಇಲ್ಲಿ ನೇಮ್ಗಳು ಡಿಫರ್ ಆಗಿರುತ್ತೆ. ಈ PF ಅಕೌಂಟ್ 22122 ಅಂತ ಏನಿದೆ ಇದು ಕಾಮನ್ ಆಗಿರುತ್ತೆ. ಈ ಕಾಮನ್ ಆಗಿರೋದ್ರಲ್ಲಿ ನಾವು PF ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಆ ಅಕೌಂಟಿಗೆ ಈಗ ನಾವು ಖರ್ಚನ್ನ ಹಾಕ್ಬೇಕು. ಇಲ್ಲಿ ಝೀರೋ ಬ್ಯಾಲೆನ್ಸ್ ಏನಕ್ಕೆ ತೋರಿಸ್ತಿದೆ ಅಂದ್ರೆ, ಪ್ರೀವಿಯಸ್ಲಿ ಏನೇನು ಎಂಪ್ಲಾಯಿಗಳಿಂದ ಕಲೆಕ್ಟ್ ಮಾಡ್ಕೊಂಡಿದೀವಿ ಅಷ್ಟು ಅಮೌಂಟ್ ಅನ್ನ ನಾವು ವಾಪಸ್ ಮಾಡಿರೋದ್ರಿಂದ ಇಲ್ಲಿ ಬ್ಯಾಲೆನ್ಸ್ 0 ಅಂತ ತೋರಿಸ್ತಿದೆ. ಈ PF ಅಕೌಂಟ್ ಅಲ್ಲಿ ಇಷ್ಟು ಅಮೌಂಟ್ ಏನಕ್ಕೆ ತೋರಿಸ್ತಿದೆ ಅಂದ್ರೆ, ಇಷ್ಟು ಅಮೌಂಟ್ ಅನ್ನ ನಾವು ಇಲ್ಲಿವರೆಗೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಖರ್ಚನ್ನು ಹಾಕಿದೀವಿ ಅಂತ ತೋರಿಸ್ತಿದೆ. ಇಲ್ಲೂ ಸಹ ನಾನೀಗ ಡಿಸೆಂಬರ್ ಮಂತ್ ಅಂತ ಹೇಳಾಕೋತೀನಿ. ನಾನು ಇಲ್ಲಿ ನಿಮ್ಗೆ ತೋರಿಸಿದ ತರ 7900 ರೂಪಾಯಿ ಟೋಟಲ್ ಆಗಿ PF ಗೆ ನಾವು ಕಟ್ಟಿದೀವಿ ಅಂತ ಆಯ್ತು ಅಂತಂದಾಗ ಇಲ್ಲಿ 3600 ರೂಪಾಯಿ ಎಂಪ್ಲಾಯಿಗಳನ್ನ ಮೈನಸ್ ಮಾಡಿ ರಿಮೈನಿಂಗ್ ಇದ್ದಂತ ಅಮೌಂಟ್ ಅನ್ನ ನಾನಿಲ್ಲಿ 4300 ರೂಪಾಯಿನ ಒಟ್ಟಿಗೆ ಹಾಕ್ತೀನಿ. ನೀವು ಇಲ್ಲೂ ಸಹ 3600 ರೂಪಾಯಿ ಅಂತಾನೆ ಹೇಳಿ ಇಲ್ಲ ಹಾಕೊಂಡು ಮತ್ತೆ ಇನ್ನೂ ಒಂದು ಅಕೌಂಟ್ ಅನ್ನ ಎಕ್ಸ್ಪೆಂಡಿಚರ್ ಅಲ್ಲಿ PF ಚಲನ್ ಚಾರ್ಜಸ್ ಅಂತ ಮತ್ತೆ PF ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಅಂತ ಸಹ ಕ್ರಿಯೇಟ್ ಮಾಡಿಕೊಂಡು ನೀವು 500 ರೂಪೀಸ್ ಪ್ಲಸ್ 200 ರೂಪೀಸ್ನ ಸಪರೇಟ್ ಆಗಿ ಹಾಕೋಬಹುದು. ನಾನಿಲ್ಲಿ ಒಂದೇ ಹೆಡ್ ಅಲ್ಲಿ ಇಲ್ಲಿವರೆಗೂ ಹಾಕೋ ಬಂದಿರೋದ್ರಿಂದ PF ಕಾಂಟ್ರಿಬ್ಯೂಷನ್ ಏನಂತ ಇದೆ ಅದಕ್ಕೆ 4300 ರೂಪಾಯಿ ಪೂರ ಅಷ್ಟು ಅಮೌಂಟ್ ಹಾಕ್ತಿದ್ದೀನಿ. ಆಗ ಇಲ್ಲಿ 3600 ರೂಪಾಯಿ ಎಂಪ್ಲಾಯಿಗಳ ಕಾಂಟ್ರಿಬ್ಯೂಷನ್ ಪ್ಲಸ್ 4300 ರೂಪಾಯಿ ಪ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಎರಡು ಸೇರಿ 7900 ರೂಪಾಯಿ ಆಯ್ತು. ಈ 7900 ರೂಪಾಯಿನ PF ಸಂಸ್ಥೆ ಕಟ್ಟುತ್ತಾ ಇರೋದ್ರಿಂದ ನಾನು ಇದನ್ನ ಖರ್ಚು ಹಾಕ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಎಂಟ್ರಿ ಮಾಡಿ ಸೇವ್ ಅಂತ ಕೊಟ್ರೆ ಇಲ್ಲಿಗೆ PF ಎಂಟ್ರಿಯನ್ನು ಸಹ ಮುಗೀತು. ಇದನ್ನ ಈಗ ನಾವು ಡೇ ಬುಕ್ ಅಲ್ಲಿ ನೋಡೋಣ. ಡೇ ಬುಕ್ ಅಲ್ಲಿ ಹೇಗೆ ಬಂದಿರುತ್ತೆ ಅಂತ. ಈಗ PF ಪ್ರಾವಿಡೆಂಟ್ ಫಂಡ್ ಇಂದ 3600 ರೂಪಾಯಿ ರೆಸಿಪ್ಟ್ ಬಂದಿತ್ತು. ಇದೇ ಹೆಡ್ಗೆ ನಾವು ಈಗ ಖರ್ಚು ಹಾಕಿರೋದ್ರಿಂದ 3600 ರೂಪಾಯಿ ಪೇಮೆಂಟು ಆಗಿದೆ. ಮತ್ತೆ PF ಕಾಂಟ್ರಿಬ್ಯೂಷನ್ಗೆ 4300 ರೂಪಾಯಿ ಸಂಸ್ಥೆ ಕಡೆಯಿಂದ ಕಟ್ಕೊಟ್ಟ ಆಗಿದೆ. ಟೋಟಲ್ ಆಗಿ ಈಗ ಆ ಡೇಟ್ ಅಲ್ಲಿ 3600 ರೂಪಾಯಿ ರೆಸಿಪ್ಟ್ ಬಂದಿತ್ತು. ಮತ್ತೆ ವಾಪಸ್ಸು 7900 ರೂಪಾಯಿ ಪೇಮೆಂಟ್ ಆಯ್ತು. 7900 ಪೇಮೆಂಟ್ ಅಲ್ಲಿ 3600 ರೂಪಾಯಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನಾವೇನು ಎಂಪ್ಲಾಯಿಗಳಿಂದ ಕಲೆಕ್ಟ್ ಮಾಡಿರ್ತೀವಿ ಆ ಅಮೌಂಟ್ ಆಗಿರುತ್ತೆ. ಅದು ಲಯಬಿಲಿಟಿಯಲ್ಲಿ ಇರುತ್ತೆ. ಆ ಲಯಬಿಲಿಟಿಗೆ ನಾವು ಖರ್ಚನ್ನ ಹಾಕಿರ್ತೀವಿ. ಇದು PF ಮತ್ತೆ ಸ್ಯಾಲರಿ ಅಕೌಂಟ್ ಬಗ್ಗೆ ಆಯ್ತು.
ಮತ್ತೆ ಇನ್ನು ನೆಕ್ಸ್ಟ್ ಯಾವ ವಿಡಿಯೋದ ಬಗ್ಗೆ ಯಾವ ಮಾಡ್ಯೂಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು, ಆ ಇನ್ಫಾರ್ಮೇಶನ್ ಯಾವ್ದ್ರದ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಮತ್ತೆ ಪ್ರೀವಿಯಸ್ಲಿ ಆಲ್ರೆಡಿ ಒಂದಷ್ಟು ವಿಡಿಯೋಗಳು ಇದಾವೆ, ಆ ವಿಡಿಯೋಗಳನ್ನ ಸಹ ಇನ್ ಕೇಸ್ ಯಾವ್ದಾದ್ರು ಡೌಟ್ಸ್ಗಳು ಬಂತು ಅಂದ್ರೆ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.